ನಾವು ನ್ಯೂಜಿಲೆಂಡ್ ವಿಡಿಯೋಸ್ ಅನ್ನು ಕೂಡ ನಿಮಗೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ಹೇಗೆ ಬಣ್ಣದಲ್ಲಿ ಬದಲಾವಣೆ ಆಗ್ತಾ ಇದೆ ಬ್ಲಡ್ ಮೂನ್ ಅಂತ. ಆಮೇಲೆ ನನಗೆ ಈಗ ಒಂದು ಪ್ರಶ್ನೆ ಏನಂದ್ರೆ, ಈಗ ಸಾಮಾನ್ಯವಾಗಿ ಸಾಮಾನ್ಯ ಗ್ರಹಣಕ್ಕೂ ಚಂದ್ರಗ್ರಹಣಕ್ಕೂ ಈ ರಕ್ತ ಚಂದ್ರಗ್ರಹಣಕ್ಕೂ ಏನ್ ವ್ಯತ್ಯಾಸ ಏನು ಅಂತ? ಬರೀ ಬಣ್ಣ ಒಂದಷ್ಟೇನಾ ಅಥವಾ ಹೇಗೆ? ಇಲ್ಲ, ಪ್ರತಿಯೊಂದು ಗ್ರಹಣವೂ ಸಹ ಒಂದೊಂದು ಬಣ್ಣವನ್ನು ಸೂಚಿಸುತ್ತೆ, ಒಂದೊಂದು ಬಣ್ಣವನ್ನು ಸೂಚಿಸುತ್ತೆ. ಕೆಲವು ಸಂದರ್ಭದಲ್ಲಿ ನಾವೇ ವಾಹಿನಿಗಳನ್ನು ಮಾತಾಡಿದೀವಿ, ಕಿತ್ತಳೆ ಬಣ್ಣದ ಗ್ರಹಣ ಆಗತ್ತೆ, ಕೆಲವು ಸಲ ತಾಮ್ರ ಬಣ್ಣದ ಬರುತ್ತೆ, ಕೆಲವು ಶ್ವೇತ ಬಣ್ಣ ಬಿಳಿಯ ಬಣ್ಣದಲ್ಲೇ ಕಾಣಿಸ್ಕೊಳುತ್ತೆ. ಅದು ಬ್ಲೂ ಮೂನ್ ಅಂತ ಹೇಳ್ತಿರ್ತೀವಿ, ಇದ್ದಕ್ಕಿದ್ದಕ್ಕೆ ಒಂದು ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಚಂದ್ರ. ಅಂದರೆ ನಾನು ಆಗಲೇ ಹೇಳಿದ್ದು, ಒಂದು ರಾಶಿಯ ವರ್ಣ, ಒಂದು ಸಿಂಹ ರಾಶಿ ಅಂದರೆ ಅದರ ವರ್ಣ ಕೆಂಪು. ಈ ರಾಶಿನಲ್ಲಿ ಗ್ರಹಣವಾಗ್ತಿದೆ ಅಂದರೆ ಆ ರಾಶಿಯ ವರ್ಣವನ್ನು ಆ ಸೂರ್ಯ ಚಂದ್ರ ಬಿಂಬಿಸುತ್ತೆ. ನೀವು ಅದನ್ನೇ ನೀವು ಮಕರ ರಾಶಿ ಅಥವಾ ಕುಂಭ ರಾಶಿಗೆ ಹೋದ್ರೆ ಬ್ಲೂ ಮೂನೇ ಅನ್ಸ್ತೀವಿ ನಾವು. ಚಂದ್ರ ನೀಲಿ ಬಣ್ಣದಲ್ಲಿ ಗ್ರಹಣ ಆಗ್ತಿದೆ, ಯಾವ ರಾಶಿಯಲ್ಲಾಗುತ್ತೆ ಬದಲಾವಣೆಗಳಾಗುತ್ತೆ, ಆ ರಾಶಿಯ ವರ್ಣವನ್ನ ತೆಗೆದುಕೊಳ್ಳುತ್ತೆ. ನೀವು ವಿಜ್ಞಾನಿಗಳಾದ್ರೆ ಏನ್ ಬೇಕಾದ್ರೂ ವಿಶ್ಲೇಷಣೆಗಳನ್ನು ಮಾಡ್ಬೋದು, ಬೇರೆ ರೀತಿಯ ವಿಶ್ಲೇಷಣೆಗಳನ್ನು ಮಾಡ್ಬೋದು. ಸೊ ಭೂಮಿಗೆ ಚಂದ್ರನ ನೆರಳು ಬಿದ್ದಾಗ ಅಥವಾ ಸೂರ್ಯನ ನೆರಳು ಬಿದ್ದಾಗ ಈ ಬದಲಾವಣೆ ಆ ಥರ ಹೇಳ್ಬೋದು. ಆದರೆ ಯಾವ ರಾಶಿಯಲ್ಲಿ ಆ ಗ್ರಹಣವಾಗುತ್ತೋ ಆ ರಾಶಿಯ ಬಣ್ಣವನ್ನ ಆ ಸೂರ್ಯನಾಗ್ಲಿ ಚಂದ್ರನಾಗ್ಲಿ ಆ ಬಣ್ಣವನ್ನ ಹೋಲುತ್ತೆ. ನಿಮಗೆ ಈಗ ಆಗ್ತಿರುವಂತದ್ದು ಸಿಂಹರಾಶಿಯ ವರ್ಣ ಒಂದು ರಕ್ತವರ್ಣ, ಅದಕ್ಕೆ ರಕ್ತವರ್ಣದಲ್ಲಿ ಈಗ ಗ್ರಹಣ ನಮಗೆ ಗೋಚರ ಆಗ್ತಿರ್ತದೆ. ಅದೇ ಕರ್ಕಾಟಕ ರಾಶಿನಲ್ಲೇ ಗ್ರಹಣ ಆಗ್ತಿತ್ತು ಅಂತಂದ್ರೆ ಅದು ಶ್ವೇತವರ್ಣ ಬಿಳಿಯ ಬಣ್ಣದಲ್ಲಿಯೇ ನಮಗೆ ಗೋಚರವಾಗ್ತಿತ್ತೆ ಹೊರತು ಬಣ್ಣ ಯಾವುದು ಬದಲಾವಣೆಗಳು ಆಗ್ತಿರ್ಲಿಲ್ಲ. ಅದೇ ರೀತಿ ಒಂದೊಂದು ರಾಶಿಯ ಒಂದೊಂದು ಬಣ್ಣಗಳು ಬದಲಾವಣೆಗಳಾಗತ್ತೆ. ಅದೇ ರೀತಿ ನಿಮಗೆ ಮೀನರಾಶಿ ಅಥವಾ ಧನುಸ್ ರಾಶಿಗೆ ಹೋಗಿದ್ರೆ ಕಿತ್ತಳೆಯ ಬಣ್ಣದ ಕಾಪರ್ ಕಲರ್ ಅಂದ್ರೆ ಚಿನ್ನದ ಬಣ್ಣ ಅಂತ, ಅದು ಚಿನ್ನದಲ್ಲಿ ಕಾಣ್ತದೆ, ಉಂಗ್ರದ ಆಕಾರದಲ್ಲಿ ಕಾಣ್ತದೆ. ಅದನ್ನು ನಾವೆಲ್ಲ ವಿಶ್ಲೇಷಣೆಗಳನ್ನು ಮಾಡಿದೀವಿ ಸುಮಾರು ವಾಹಿನಿಗಳಲ್ಲಿ. ಆ ರೀತಿಯ ವರ್ಣಗಳನ್ನ ಯಾವ್ಯಾವ ರಾಶಿನಲ್ಲಿ ಗ್ರಹಣವಾಗುತ್ತೋ ಆ ರಾಶಿಯ ವರ್ಣಗಳನ್ನ ಸೂರ್ಯಚಂದ್ರರು ಅದನ್ನು ಹೋಲ್ತಾರೆ. ರಾಶಿಗಳು ನಕ್ಷತ್ರಗಳು ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಆಯಾ ದೇಶದ ಒಂದು ವಿಚಾರ ತೆಗೆದುಕೊಂಡು ಹೋದ್ರೆ ಅಲ್ಲಿ ನಡೀತಕ್ಕಂಥದ್ದು ರಾಜಕೀಯವಾಗಿ ಆಗ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ ನಂದು ಇನ್ನೊಂದು ಪ್ರಶ್ನೆ, ಸಾಮಾನ್ಯವಾಗಿ ಈಗ ನೋಡಿ ದೇವಸ್ಥಾನಗಳನ್ನ ದರ್ಬೆ ಹಾಕಿ ಬಂಧನ ಮಾಡ್ತಾರೆ, ಗ್ರಹಣ ಬಿಟ್ಟ ನಂತರ ಮತ್ತೆ ಶುದ್ಧಿ ಕಾರ್ಯ ಕೂಡ ಆಗತ್ತೆ. ಈಗ ದೇವಸ್ಥಾನಗಳನ್ನ ನಾವೆಲ್ಲೋ 30-40 ಸೈಟ್ ತಗೊಂಡು ಮನೆ ಕಟ್ತೀವಲ್ಲ, ಹಂಗೆ ಕಟ್ಟಲ್ಲ. ಬಹಳ ಪ್ರಾಶಸ್ತ್ಯವಾದ ಜಾಗವನ್ನ ನೋಡಿ ಅದಕ್ಕೆ ನಿಮ್ದೇ ಆದಂತಹ ವಾಸ್ತು ಪ್ರಕಾರ ಬಹಳ ಅಚ್ಚುಕಟ್ಟಾಗಿ ಕಟ್ಟಿರುವಂತಹ ದೇವಸ್ಥಾನ. ಡೆಫಿನೆಟ್ಲಿ ನಮಗೆ ಮನೇಲಿ ಕುತ್ಕೊಂಡಾಗ ಸಿಗ್ದಲೇ ಇರುವಂತಹ ನೆಮ್ಮದಿ ಶಾಂತಿ ಎಲ್ಲವೂ ಕೂಡ ದೇವಸ್ಥಾನದಲ್ಲಿ ಸಿಗುತ್ತೆ, ಬಿಕಾಸ್ ಆ ಜಾಗದ ಮಹಿಮೆ ಆಗಿರುತ್ತೆ, ವಾಸ್ತು ಪ್ರಕಾರವಾಗಿ ಎಲ್ಲವೂ ಆಗಿರುತ್ತೆ ಅಂತ. ಸೊ ಅಷ್ಟೊಂದು ಅಚ್ಚುಕಟ್ಟಾಗಿ ವಾಸ್ತು ಪ್ರಕಾರದಲ್ಲಿರುವ ದೇವಸ್ಥಾನವನ್ನೇ ಶುದ್ಧಿಗೊಳಿಸೋಕೆ ಇಂತಿಂತ ಪ್ರಕ್ರಿಯೆಗಳು ಅಂತಿದ್ದಾಗ ಪ್ರತಿನಿತ್ಯ ನಾವು ಇರುವಂತಹ ಮನೆಯನ್ನ ಯಾವ ರೀತಿಯಾಗಿ ಶುದ್ಧೀಕರಣ ಮಾಡಬೇಕು, ಯಾಕೆ ನಾವು ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡಲ್ಲ? ಶರ್ಮಾ ಗುರೂಜಿ, ಇದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಹಾ ಶರ್ಮಾ, ಈಗ ಯಾವತ್ತೂ ಕೂಡ ದೇವಸ್ಥಾನಗಳು ಅಂತ ಹೇಳ್ತಕ್ಕಂಥದ್ದು ಜಾಸ್ತಿ ವೈಬ್ರೇಷನ್ ಬರ್ಲಿಕ್ಕೆ ಹೇಗೆ ಅಂತಂದ್ರೆ, ಯಾವತ್ತೂ ಕೂಡ ದೇವಸ್ಥಾನಗಳಲ್ಲಿ 10,000 ಜನ ಬಂದು ನಮಸ್ಕಾರ ಮಾಡಿದಾಗ ಆ ದೇವಸ್ಥಾನದಲ್ಲಿ ದೇವರ ಶಕ್ತಿ ಬರುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಒಂದು ಮಾತು ಹೇಳ್ತಾರೆ, ಹೇಗೆ ಅಂತಂದ್ರೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರಃ ಅಂತ ಒಂದು ಮಾತು ಹೇಳ್ತಾರೆ. ಯಾವಾಗ್ಲೂ ಶಂಕರ ಎಲ್ಲಿ ಇರ್ತಾನೆ ಗೊತ್ತಿಲ್ಲ, ಬಟ್ ಅಲ್ಲಿ ಯಾವ ರೀತಿಯ ನಾವು ಭಾವನೆಗಳನ್ನ ಕಲ್ಪನೆಗಳನ್ನ ಮತ್ತೆ ಭಗವಂತನಿಗೆ ನಾವು ಪೂಜೆ ಮಾಡತಕ್ಕಂಥ ವಿಧಾನವನ್ನ ಪೂಜಾ ಕೈಂಕರ್ಯಗಳು ಅಂತ ಹೇಳ್ತಾರೆ. ಒಬ್ಬರು ಆಗಮ ರೀತಿಯಲ್ಲಿ ಮಾಡ್ತಾರೆ, ಪಾಂಚರಾತ್ರ ಪ್ರಯೋಗ ಮಾಡ್ತಾರೆ, ಬೇರೆ ಬೇರೆ ರೀತಿ ಪ್ರಯೋಗಗಳಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಪೂಜೆ ಮಾಡ್ತಕ್ಕಂಥ ಜಾಗದಲ್ಲಿ ದೇವಸ್ಥಾನಕ್ಕೂ ಮನೆಗೂ ವ್ಯತ್ಯಾಸ ಏನಂದ್ರೆ, ಮನೆಯಲ್ಲಿ ನಾವು ಮನೆಯವರು ಮಾತ್ರ ನಮಸ್ಕಾರ ಮಾಡ್ತೀವಿ, ಆದ್ರೆ ದೇವಸ್ಥಾನದಲ್ಲಿ 10,000 ಜನ ಒಳ್ಳೇದ್ ಮಾಡಿದವನು ಬರ್ತಾನೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ತಿರುಪತಿಗೆ ಹೋಗಿ ಹುಂಡಿ ಹಾಕ್ಲಿಕ್ಕೆ ದುಡ್ಡು ಹಾಕ್ಲಿಕ್ಕೆ ಒಳ್ಳೇದ್ ಮಾಡಿದವನು ದುಡ್ಡು ಹಾಕ್ತಾನೆ, ಕಳ್ಳನ ದುಡ್ಡು ಹಾಕ್ತಾನೆ. ಆದ್ರೆ ಆ ಕಳ್ಳನ ಫಲ ಸಿಗತ್ತೆ, ಇವನಿಗೆ ಒಳ್ಳೆ ಫಲ ಕೊಡ್ತಾನೆ ಭಗವಂತ. ಅದಕ್ಕೋಸ್ಕರ ದೇವಸ್ಥಾನಗಳಲ್ಲಿ ನಾವು ವಿಶೇಷವಾಗಿ ಯಾವ್ದೇ ದರ್ಬೆಯನ್ನು ಹಾಕ್ಬಿಟ್ಟು ಶುದ್ಧೀಕರಣ ಮಾಡ್ತಕ್ಕಂಥ ದರ್ಭಾಶಯನ ಅಥವಾ ಜಲಶಯನ ಮಾಡ್ತಕ್ಕಂಥದ್ದು ಅಲ್ಲಿ ಹಿಂದಿನಿಂದ ಬಂದಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ದರ್ಬೆ ಅಂತ ಹೇಳ್ತಕ್ಕಂಥ ಕುಶ ಅಂತ ಹೇಳ್ತಕ್ಕಂಥದ್ದು ಈ ಭಗವಂತನ ಮೈಯಿಂದ ಬಂದಿರತಕ್ಕಂಥ ರೋಮ, ಆ ರೋಮವನ್ನ ಭೂಲೋಕದಲ್ಲಿ ಇರ್ತಕ್ಕಂಥದ್ದು ದರ್ಬೆ ಅಂತ ಹೇಳ್ತಾರೆ. ಆ ದರ್ಬೆಯಿಂದ ಮುಚ್ಚಿದಾಗ ಭಗವಂತನಿಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿಗಳು ಅಂದ್ರೆ ಯಾವುದೇ ರೀತಿಯಾದಂತಹ ದೇವತೆಗಳಿಗೆ ನವಕಲೆಗಳಿರ್ತವೆ. ಅದು ಯಾವುದೇ ರೀತಿಯಾದ ಕಲೆಗಳು ಕೂಡ ಈ ಒಂದು ಯಾವುದೇ ಗ್ರಹಣದ ಒಂದು ಸಂದರ್ಭ ಬರ್ತಕ್ಕಂಥ ಒಂದು ಕಿರಣಗಳಿಂದಾಗಿ
ಅದು ನಶಿಸಿ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ದರ್ಬೆಯನ್ನು ಹಾಕ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ದರ್ಬೆಯನ್ನು ಹಾಕಿ ಮುಚ್ಚಿಡ್ತಕ್ಕಂಥದ್ದು ಅಥವಾ ಜಲಶಯನ ಮಾಡ್ತಕ್ಕಂಥದ್ದು ಕೂಡ ಆಗಿರ್ತದೆ ಅಂತ ಹೇಳ್ತಾ ಇರೋದು.